ನಮಸ್ಕಾರ ಸ್ವಾಮಿ ಎಲ್ರಿಗೂ. ಇವತ್ತು ನಾನು ಒಂದು ವಿಶೇಷವಾದ ಸ್ಥಳದಲ್ಲವನಿ. ಇವರು ನಿಮ್ಮ ಹೆಸರು ಏನು ಯಜಮಾನ್ರೆ? ಬಲ್ಸಟ್ಟಿ ಅಂತ ಇರ್ಸೋಡಿ ಗ್ರಾಮದವರು. ನೋಡಿ, ಈಗಿನ ಕಾಲದಲ್ಲಿ ಎಷ್ಟೋ ಜನ ಈ ಥರ ಕರಕುಶಲ ವಸ್ತುಗಳು ಮಾಡ್ತಕ್ಕಂಥದ್ದು, ಏನೋ ಬಿದಿರಿನ ತಯಾರಿಕೆ, ಪುಟ್ಟಿ ಎಣೆಯೋದು, ಮಕ್ರಿ ಎಣೆಯೋದು, ಮತ್ತು ಮೊರ ಎಣೆಯೋದು, ಬೀಸಣಿಗೆ, ಈ ಥರ ಕೆಲಸಗಳು ಮಾಡ್ತಾರೆ. ಇವರು ಬಲ್ಸಟ್ಟಿ ಅವ್ರು ಎಷ್ಟು ವರ್ಷದಿಂದ ಮಾಡ್ತಾರೆ ಯಜಮಾನ್ರೆ? ಇದು 25 ವರ್ಷ ಗಂಟ. ಅಲ್ಲ, ನೀವು ಎಷ್ಟು ವರ್ಷದಿಂದ ಮಾಡ್ತಾಯಿದ್ದೀರಿ? ನಾನೇ ಒಂದು 25-30 ವರ್ಷದಿಂದ ಮಾಡ್ತೀರಾ? ಅಮಾಯಕ ಜನಗಳವರು ನಿಮ್ಮ ಫೋಟೋ ತಕ್ಕಂದಮ್ಮ, ನಿಮ್ಮ ದುಡ್ಡು ತಗೊಳ್ಳಿ ಸಾಕ ಅಂತವ್ರೆ. ನಾನು ಅಂತನಲ್ಲ ಸ್ವಾಮಿ, ತಪ್ಪು ತಿಳ್ಕೊಬೇಡಿ. ನಾವು ನಿಮ್ಮನ್ನ ಏನೋ ಒಂದು ಗ್ರಾಮೀಣ ಕಸುಬು ಕಲೆನ ತೋರಿಸ್ಬೇಕು ಅಂತ ಪ್ರಯತ್ನ. ಬುಧಮುಳಿ ಗ್ರಾಮದವರು ಯಜಮಾನ್ರು ಎಲ್ರಿಗೂ ಒಳ್ಳೇದ್ರಿ. ನಮಸ್ಕಾರ. ಮನುಷ್ಯನಿಗೆ ಬುದ್ಧಿ ಬಂದು ಹುಟ್ಟು ಬೆಳವಣಿಗೆ ಆದ ಕಾಲದಿಂದ ಬಿದಿರು ಅನ್ನೋದು ಜೊತೆಗೆ ಸ್ವಾಮಿ, ಜೊತೆಗಾರ ಸ್ವಾಮಿ. ಬಿದಿರು ನಾನಾರಿಗಲ್ಲಾದವಳು ಅಂತ ಗಾದನೆ ಅದ. ಹಾಗಾಗಿ ಊಟದಿಂದ ಚಟ್ಟದವ್ರಿಗೂ ಹುಟ್ಟದಂಥ ಮಕ್ಳಿಗೆ ತೊಟ್ಲು ಹೋಯ್ತಾ ಬಿದಿರು, ಸತ್ತಂಥ ವ್ಯಕ್ತಿಗೆ ಚಟ್ಟದ ಮರ ಹೋಯ್ತಾ. ಊಟನಿಂದ ಚಟ್ಟದವ್ರಿಗೂ ಬಿದಿರಿನ ಮನುಷ್ಯನ ಸಂಬಂಧ ಅವಿನಾಭಾವ ಸಂಬಂಧ ಸ್ವಾಮಿ. ಈ ಥರ ಕಸುಬು ಮಾಡ್ತಕ್ಕಂಥವ್ರಿಗೆ ಯಾವ ಸರ್ಕಾರದಿಂದ ಯಾವುದೋ ಲೋನು ಗೊತ್ತಿಲ್ಲ, ಸಹಾಯಧನೂ ಗೊತ್ತಿಲ್ಲ. ಈ ಇವ್ರ ಹೆಸರು ಇಂಥವ್ರ ಹೆಸರು ಹೇಳ್ಕೊಂಡು ನಮ್ಮ ಬುಟ್ಟಿ ಐತಿಮಿ, ಬುಟ್ಟಿ ನೆನಿತೀವಿ, ಬಿದಿರು ಕೆಲಸ ಮಾಡ್ತೀವಿ ಅನ್ಕೊಂಡು ದುಡ್ಡು ಮಾಡ್ತಾರೆ ತುಂಬ ಜನ ಅವ್ರೆ. ನೋಡಿ, ಯಜಮಾನ್ರು ಎಷ್ಟು ಶ್ರಮ ಬಿದ್ದು ಕೆಲಸ ಮಾಡ್ತಾರೆ. ಇಂಥವ್ರಿಗೆ ನಿಜವಾಗಿ ನ್ಯಾಯ ಸಿಗಬೇಕು ಸರ್ಕಾರದಿಂದ. ಇಂಥವ್ರಿಗೆ ನಿಜವಾಗಿ ಬ್ಯಾಂಕಿಂದ ಲೋನ್ ಆಗಲಿ, ಇನ್ನೊಂದು ಸರ್ಕಾರದ ಇದಾಗಲಿ, ಈ ಥರದವ್ರು ಕೊಡಬೇಕು ಬುಟ್ಟಿ ಅವ್ರಿಗೆ. ನಮಸ್ಕಾರ, ಒಳ್ಳೇದಾಗಲಿ.